ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೇಮಕಾತಿ ಕುರಿತು ನಾವು ಡೈಲಿ ಅಪ್ಡೇಟ್ನ ಕೊಡ್ತಾ ಇದ್ದೀವಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸದ್ಯಕ್ಕೆ ನೋಟಿಫಿಕೇಶನ್ ಹೌದು, ನಿಮಗೆ 24ನೇ ತಾರೀಕುವರೆಗೂ ಈ ಮಂತ್ ನೋಟಿಫಿಕೇಶನ್ ಕೂಡ ಆಗೋದಿಲ್ಲ. ನಿನ್ನೆ ಒಂದು ಸಚಿವ ಸಂಪುಟ ಸಭೆ ಮಾಡಿದ್ರು, ಅಲ್ಲಿ ಮೇನ್ ತೀರ್ಮಾನ ಆಗಿತ್ತು. ಏಕಾಏಕಿ ಇವರ ಮಧ್ಯೆ ಜಗಳ ಇದಾಯ್ತಾ. ಜಗಳದಿಂದ ಏನಾಯ್ತು ಅಂದ್ರೆ, ಮುಖ್ಯಮಂತ್ರಿ ಕಡೆಯವರು ಇದ್ರು, ಇನ್ನು ಡಿ ಕೆ ಶಿವಕುಮಾರ್ ಕಡೆಯವರು ಅದರಲ್ಲೇ ಬಿಟ್ಬಿಟ್ಟು ಓಡೋಗಿದ್ದಾರೆ. ಆಯ್ತಾ, ಇವರ ಮಧ್ಯೆ ಜಗಳ ಇದೆ. ಇದರ ನಡುವೆ ಆ ಮಾನ್ಯ CS ರಜನೀಶ್ ಅವರು, ಮೇಡಮ್ ಅವರು, ಮಾನ್ಯ ಮುಖ್ಯ ಕಾರ್ಯದರ್ಶಿ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರು, ಅವರ ಅನುಗುಣವಾಗಿ ಅವರ ಜೊತೆ ಬಂದ್ಬಿಟ್ಟು ಸಚಿವ ಸಂಪುಟ ಸಭೆ ಮಾಡಿದ್ರು. ಅಲ್ಲಿ ಒಂದು ತೀರ್ಮಾನ ಕೈಗೊಳ್ಳಿತು. ಮಾನ್ಯ CS ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅವರ ಅನುಗುಣವಾಗಿ ಒಂದು ಸಮಿತಿ ರಚನೆ ಕೂಡ ಮಾಡಿದಾರಂತೆ. ಆ ಸಮಿತಿ ಶೀಘ್ರವೇ ವರದಿ ಕೊಡಿ, ರಿಪೋರ್ಟ್ ಕೊಡಿ ಅಂತ ಕೂಡ ಹೇಳಿದ್ರು. ಮೂಲಗಳ ಪ್ರಕಾರ ಇನ್ನ 50% ರಿಸರ್ವೇಶನ್ ಮೇಲೆ ಹೋಗಕ್ಕಾಗೋದಿಲ್ಲ. ಈಗ ಏನು 50% ಅಲ್ಲಿ ಇದೆ, ಅದರಲ್ಲಿ ಏನು SC ಅವರಿಗೆ 50% ಕೂಡ ಇದೆ. ಅದರಲ್ಲಿ 5.3, 5.3, 4.4 ಈ ರೀತಿ ರಿಸರ್ವೇಶನ್ಸ್ ಕೊಡುವ ಸಾಧ್ಯತೆ ಕೂಡ ಇದೆ. ಅದನ್ನ ಸಮುದಾಯದವರು ಒಪ್ತಾರ ಗೊತ್ತಿಲ್ಲ. ಆಯಾ ಸಮುದಾಯದವರು ಸರ್ಕಾರದ ವಿರುದ್ಧ ವಿರೋಧ ವ್ಯಕ್ತಪಡಿಸಿದ್ದಾರೆ. ಬಟ್ 24 ನೋಟಿಫಿಕೇಶನ್ ಕೂಡ ಆಗೋದಿಲ್ಲ. 24ನೇ ತಾರೀಕಿಗೆ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಕೂಡ ಗ್ಯಾರಂಟಿ ಇಲ್ಲ. ಒಂದು ಸಮಿತಿ ರಚನೆ ಮಾಡಿದ್ದಾರೆ, ಆ ಸಮಿತಿ ತೀರ್ಪು ಕೊಡಬೇಕು. ಸಚಿವ ಸಂಪುಟ ಸಭೆ 24 ಅಂತ ಹೇಳಿದ್ದಾರೆ. ಅವತ್ತು ಒಂದು ಅನೌನ್ಸ್ಮೆಂಟ್ ಕೂಡ ಮಾಡಬಹುದು. ಅನೌನ್ಸ್ಮೆಂಟ್ ಮಾಡಿಸಿ ಎಲ್ಲರೂ ಕೂಡ ಒಪ್ಪಿಗೆ ನೀಡಿ ನಂತರ ಅವರು ದಿನಾಂಕ ನಿಗದಿಪಡಿಸಬಹುದು, ನೋಟಿಫಿಕೇಶನ್ ಕೂಡ ಮಾಡಬಹುದು. ಸದ್ಯದ ಮಾಹಿತಿ ಪ್ರಕಾರ ಈ ರೀತಿ ಒಂದಲ್ಲ ಒಂದು ಸನ್ನಿವೇಶಗಳು ಕೂಡ ಬರ್ತಾ ಮುಂದೂಡಿಕೆ ಮಾಡ್ತಾ ಹೋಗ್ತಿದ್ದಾರೆ. ಲಾಸ್ಟ್ ಮಂತ್ ಆಗ್ಬೇಕಿತ್ತು, ಈಗ ಅಂತೂ ಇಂತೂ ಏಪ್ರಿಲ್ ಕೂಡ ಮುಗಿಸ್ತಾ ಇದ್ದಾರೆ. ನಂತರ ಮೇ ತಿಂಗಳು ಒಂದು ಮೇನ್ ಡೆಡ್ ಲೈನ್ ಕೂಡ ಆಗಿರುತ್ತೆ. ಮೇ ತಿಂಗಳು ಇನ್ ಕೇಸ್ ಏನಾದ್ರು ಏನು ಆಗಿಲ್ಲ ಅಂದ್ರೆ ಇನ್ನ 2-3 ತಿಂಗಳು ಸಾಧ್ಯತೆ ಕಡಿಮೆ ಅಂತ ಹೇಳಿ ಮೂಲಗಳು ಕೂಡ ಮಾಹಿತಿ ಬರ್ತಿದ್ದಾವೆ. ಸದ್ಯದ ಮೇನ್ ಹೈಲೈಟ್ ಸಭೆ ಮಾಡಿದ್ದಾರೆ, ಸಭೆಯಲ್ಲಿ ತೀರ್ಮಾನ ಕೈಗೊಂಡಿದ್ದಾರೆ. ಒಂದು ಹೊಸ ಸಮಿತಿ ರಚನೆ ಕೂಡ ಮಾಡಿದ್ದಾರೆ. ಆ ಸಮಿತಿ ತೀರ್ಪು ಕೊಡುತ್ತೆ. ಆ ತೀರ್ಪು 24ರ ಒಳಗೆ ನೀವು ಕೊಡಲೇಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಆ ತೀರ್ಪಿನ ಅನುಗುಣವಾಗಿ ಸಚಿವ ಸಂಪುಟ ಸಭೆ ಮಾಡ್ತಾರೆ. 24ನೇ ತಾರೀಕಿನಂದು ಒಂದು ತೀರ್ಮಾನ ಕೈಗೊಳ್ಳುತ್ತಾರೆ. ಮೂಲಗಳ ಪ್ರಕಾರ 5.3, 5.3, 4.4 ಆಡ್ ಮಾಡಿದ್ರೆ 15% ಕೂಡ ಆಗುತ್ತೆ. ಬಲಗೈ, ಎಡಗೈ ಮತ್ತೆ ಸಮಾಜಗಳಿಗೆ ಅದನ್ನ ಕೊಟ್ಟು ನೇಮಕಾತಿ ಮಾಡುವ ಸಾಧ್ಯತೆ ಕೂಡ ಇದೆ. ಗ್ಯಾಪ್ ನೋಡ್ಕೊಳ್ಳಿ. 5.3, 5.3, 4.4 ಒಟ್ಟಾರೆ ಇಷ್ಟು ಬೆಳವಣಿಗೆ ನಡೀತಿದ್ದಾವೆ. ಇದರ ಅಪ್ಡೇಟ್ಗೆ ಥ್ಯಾಂಕ್ ಯು. ನಿಮಗೆ ಏನು ಅನಿಸ್ತದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.